ಪೋಷಕರೇ, ನಿಮ್ಮ ಮಕ್ಕಳು ಎಷ್ಟು ಸೇಫ್? ಡ್ರಂಕ್ ಅಂಡ್ ಡ್ರೈವ್, ಚಾಲಕರು ಲಾಕ್. ಕುಡಿಯೋದು ತಪ್ಪು ಅಂತ ನಾವು ಹೇಳ್ತಿಲ್ಲ, ಆದ್ರೆ ಕಂಠಪೂರ್ತಿ ಕುಡಿದು ಗಾಡಿ ಓಡಿಸೋದು ತುಂಬಾನೇ ತಪ್ಪು. ನೀವು ವಾಹನ ಚಾಲನೆ ಮಾಡ್ತಿದ್ದಾಗ ನಿಮ್ಮ ಎದುರು ಅಕ್ಕಪಕ್ಕ ಇರೋರ ಜೀವನ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಮತ್ತಿಲ್ಲಿ ನೀವು ಸಾಯೋದಲ್ದೆ ಬೇರೆಯವರ ಬಾಳಿಗೂ ಬೆಂಕಿ ಇಡೋ ಕೆಲಸ ಮಾಡಬೇಡಿ ಅಷ್ಟೇ. ಹೌದು, ರಸ್ತೆ ಅಪಘಾತಕ್ಕೆ ಮುಖ್ಯ ಕಾರಣ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದು. ಅದರಲ್ಲೂ ಶಾಲಾ ವಾಹನ ಚಾಲಕರು ಈ ಕೃತ್ಯ ಎಸಗಿರೋದು ನಿಜಕ್ಕೂ ದುರಂತ. ಬೆಂಗಳೂರು ನಗರದಲ್ಲಿ ಮದ್ಯಪಾನ ಮಾಡಿ ಚಾಲನೆ ಮಾಡ್ತಿದ್ದ ಶಾಲಾ ವಾಹನಗಳ ಚಾಲಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು. ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿದ ಪೊಲೀಸರು ರೈಡ್ ವೇಳೆ ಬರೋಬ್ಬರಿ 5,110 ವಾಹನಗಳನ್ನ ತಪಾಸಣೆ ಮಾಡಿದ್ದಾರೆ. ಮದ್ಯಪಾನ ಮಾಡಿ ಶಾಲಾ ವಾಹನ ಚಾಲನೆ ಮಾಡ್ತಿದ್ದ 26 ಚಾಲಕರ ವಿರುದ್ಧ ಐಎಂವಿ ಕಾಯ್ದೆಯ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲಿಸಿಕೊಂಡಿದ್ದಾರೆ. ಡಿಡಿ ಕೇಸ್, 26 ಶಾಲಾ ವಾಹನಗಳು ಸೀಸ್. ಚಾಲಕರ ಡಿಎಲ್ ಕ್ಯಾನ್ಸಲ್ ಆಗೋದು ಫಿಕ್ಸ್. ಪ್ರಕರಣ ದಾಖಲಾದವರ ಚಾಲನಾ ಪರವಾನಗಿ ಪತ್ರಗಳನ್ನ ಸಂಬಂಧಪಟ್ಟ ಆರ್ಟಿಒ ಕಚೇರಿಗೆ ಅಮಾನತುಪಡಿಸಲು ಕಳುಹಿಸಿಕೊಡಲಾಗುತ್ತದೆ. ಇದೇ ವೇಳೆ ತಪಾಸಣೆಯ ಸಮಯದಲ್ಲಿ ಫಿಟ್ನೆಸ್ ಪ್ರಮಾಣ ಪತ್ರ ಹೊಂದಿರದ ಒಟ್ಟು 11 ವಾಹನಗಳನ್ನ ಗುರುತಿಸಲಾಗಿದೆ. ಇವುಗಳನ್ನ ಸಂಬಂಧಪಟ್ಟ ಆರ್ಟಿಒ ವಶಕ್ಕೆ ಪಡೆದಿದೆ. 100 ಗಾಡಿಗಳನ್ನ ನಾವು ಚೆಕ್ ಮಾಡಿದಾಗ 26 ಜನ ಅದರಲ್ಲಿ ಕುಡಿದು ವಾಹನ ಚಾಲನೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಅವರ ಮೇಲೆ ನಾವು ಐಎಂವಿ ಪ್ರಕರಣ ಕೇಸ್ ದಾಖಲೆ ಮಾಡಿ ಈಗ ಅವರ ಡಿಎಲ್ಗಳನ್ನ ಸಸ್ಪೆನ್ಷನ್ಗೆ ನಾವು ಅದನ್ನು ಕಳಿಸಿದ್ದೀವಿ. ಕಳೆದ ವರ್ಷ ಕೂಡ ನಾವು ಇದೇ ಥರ ಮಾಡಿದಾಗ ಸುಮಾರು 122 ಕೇಸ್ನ ನಾವು ನಗರಾದ್ಯಂತ ನಾವು 4 ಬಾರಿ ಮಾಡಿದಾಗ ರಿಜಿಸ್ಟರ್ ಮಾಡಿದ್ವಿ. ಈ ತಿಂಗಳಲ್ಲಿ ಕೂಡ ಇವತ್ತು ನಾವು ಮಾಡಿದಾಗ ಸುಮಾರು 26 ಜನ ಡ್ರಂಕ್ ಕುಡಿದು ಸ್ಕೂಲ್ ವಾಹನ ಚಾಲನೆ ಮಾಡ್ತಿದ್ದು ಗಮನಕ್ಕೆ ಬಂದಿದೆ. ಮತ್ತೆ ಈ ಮಾಹಿತಿ ಕೂಡ ನಾವು ಸ್ಕೂಲವ್ರು ಕೂಡ ನಾವು ಪೋಷಕರ ನೆಮ್ಮದಿಗೆ ಕಲ್ಲು ಹಾಕಿದ್ರ ಚಾಲಕರು. ಕುಡಿದು ಶಾಲಾ ವಾಹನ ಚಲಾಯಿಸಿದ್ದಕ್ಕೆ ಶಿಕ್ಷೆ ಏನು? ಬೇಜವಾಬ್ದಾರಿತನದಿಂದ ಇರೋದು ಕುಡುಕ ಡ್ರೈವರ್ಗಳಲ್ಲ. ಡ್ರೈವರ್ಗಳ ಬಗ್ಗೆ ಸರಿಯಾಗಿ ಮಾಹಿತಿ ತಿಳಿಕೊಳ್ಳದೆ ಪೋಷಕರು ಶಾಲಾ ವಾಹನಗಳಲ್ಲಿ ಕಳಿಸಿಕೊಡ್ತಾರೆ. ಆದರೆ ಚಾಲಕರು ಅವರು ಕೊಡೋ ದುಡ್ಡನ್ನ ಎಣಿಸಿಕೊಂಡು ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನೋರ ವಿರುದ್ಧ ಪೊಲೀಸರು ಕೂಡ ಸಮರ ಸಾರಿದ್ದಾರೆ. 12,900 ಡಿಎಲ್ ಸಸ್ಪೆನ್ಷನ್ಗೆ ಕಳಿಸಿ 11,500 ಡಿಎಲ್ ಸಸ್ಪೆನ್ಷನ್ ಆಗುತ್ತೆ. ಉಳಿದಿದ್ದು ಇನ್ ಪ್ರೋಸೆಸ್ ಅಂತಿಲ್ವಾ ಸರ್? ಅಲ್ಲ, ಅವ್ರಿಗೂ ಕೂಡ ನಾವು ಸ್ಕೂಲ್ ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿರೋದು, ಅವರು ಅವರ ಡ್ರೈವರ್ಸ್ ಬಗ್ಗೆ ಪೊಲೀಸ್ ವೆರಿಫಿಕೇಶನ್ ಕೂಡ ಮಾಡಬೇಕು, ಮತ್ತೆ ಅವ್ರದ್ದು ಹಿನ್ನೆಲೆ ಕೂಡ ಅವರು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ. ಬಟ್ ಕೆಲವು ಡ್ರೈವರ್ಸ್ ಅವರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಸುರಕ್ಷವಾಗಿ ಇರಬೇಕು ಅಂತ ಪರಿಜ್ಞಾನವಿಲ್ಲದಿರ ಕುಡಿದು ವಾಹನ ಚಾಲನೆ ಮಾಡಿದ್ದು ನಮ್ಮ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಕೂಡ ನಮ್ಗೆ ಗೊತ್ತಾಯಿತು. ಅದೇ ರೀತಿ ಇವತ್ತು ಒಟ್ಟಲ್ಲಿ ಮಕ್ಕಳನ್ನ ಶಾಲೆಗೆ ಬಿಡುವುದು ಈ ಮಹಾನಗರಿಯಲ್ಲಿ ದೊಡ್ಡ ಸಾಹಸ. ಈ ಕಾರಣಕ್ಕೆ ಶಾಲಾ ವಾಹನಗಳಲ್ಲಿಯೇ ಅವರನ್ನ ಕಳುಹಿಸಿಕೊಡೋಕೆ ಪೋಷಕರು ಇಷ್ಟಪಡ್ತಾರೆ. ಆದರೆ ದೇಶದ ಭವಿಷ್ಯ ರೂಪಿಸುವ ಮಕ್ಕಳನ್ನ ಕರೆದುಕೊಂಡು ಹೋಗುವ ಚಾಲಕರು ಇಷ್ಟು ಬೇಜವಾಬ್ದಾರಿಯಿಂದ ಮೆರೆದಿದ್ದಾರೆ. ಇನ್ನು ಮುಂದೆ ನಿಮ್ಮ ಮಕ್ಕಳನ್ನ ಶಾಲೆಯ ಬಸ್ ಅಲ್ಲಿ ಹತ್ತಿಸುವಾಗ ಒಮ್ಮೆಯಾದರೂ ಚಾಲಕರನ್ನ ಸರಿಯಾಗಿ ವಿಚಾರಿಸಿ ಅನ್ನೋದು ನಮ್ಮ ಸ್ಪೀಡ್ ನ್ಯೂಸ್ನ ಆಶಯ. ನಿಸರ್ಗ HK, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.